ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ? ಫಾರ್ ದ ಆ್ಯಂಕರ್. ಅವ್ರು ಬಂದಾದ್ಮೇಲೆ ಬುಕ್ ಹೋಗ್ಲ, ನಾನು ಇಲ್ಲ ಇವಾಗಲೇ ಕೂತಿಲ್ಲ ಇಲ್ಲಿ. ಯಾರು ಏನೂ ಮಾತಾಡ್ತಾರೆ. To sit here. God. ನಾನೇ ಆ್ಯಂಕರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಸಮಥಿಂಗ್ ನ್ಯೂ. ದಿಸ್ ಈಸ್ ಸರ್ಪ್ರೈಸ್. ವಾಟ್ಸ್ ದಿಸ್? ಹಲೋ, ಮಾತಾಡಲ್ವಾ ನೀವು ನಮ್ಮ ಜೊತೆ ಇವಾಗ? ವಾಟ್ಸ್ ದಿಸ್? ಟಾಕ್ ಸಮಥಿಂಗ್. ಶುರು ಹಚ್ಕೊಳ್ಳೋಣ. ಎಸ್, ನಿಮ್ಮ ಇಡೀ ಹಂಗಾರೆಲ್ಲ ನಾನೇ ಫುಲ್ ಮಾತಾಡ್ಬೇಕನ್ಸುತ್ತೆ. ಫಸ್ಟ್ ಸೆಗ್ಮೆಂಟ್. ಮುಂದೆ ಇರೋ ಗೇಮ್ ಸಾಲ್ವ್ ಮಾಡೋಕ್ಕೆ ಮೊದಲು ನೇಲ್ಗೆ ಕತ್ತಿರೋ ಗಂಟುಗಳನ್ನ ಬಿಡಿಸಿ ನೇಲ್ನ ಹೊರ ತೆಗೆದು ನಂತರ ಇರೋ ಒಂದೊಂದೇ ಗಂಟುಗಳನ್ನ ಬಿಡಿಸಿ ಕೊನೆಯಲ್ಲಿ ಕಡ್ಡಿಗಳ ಮಧ್ಯೆ ಸಿಲುಕಿರುವ ಬೀಡನ್ನು ಕೆಂಪು ದಾರದ ಸಮೇತ ಕಡ್ಡಿಗಳಿಂದ ಹೊರ ತೆಗೆಯಬೇಕು. ಅದೇ ಬೀಡ್ಗೆ ಕಟ್ಟಿರೋ ಗಂಟನ್ನು ಬಿಚ್ಚುವಂತಿಲ್ಲ. ಓಕೆ, ಇದನ್ನು ಸಾಲ್ವ್ ಮಾಡೋಕ್ಕೆ ನಿಮಗಿರೋ ಟೈಮ್ 30 minutes. ಇದ್ರ ಜೊತೆ ಟ್ವಿಸ್ಟ್ ಏನಂದರೆ ನಿಮ್ಮನ್ನು ಡೈವರ್ಟ್ ಮಾಡೋಕ್ಕೆ ಅಂತಲೇ ಕ್ವೆಶನ್ಸ್ ರೆಡಿ ಆಗಿದೆ. ವೆಲ್ಕಮ್ ಟು viz.com ಯೂಟ್ಯೂಬ್ ಚಾನಲ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. I have to solve it now. Think ಇದೇ ಆಚೆ ಬಂತು. ಹೌ ಕಮ್? This is ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಹಾಗೂ ಜನ ಯಾಕೆ ನಿಮ್ಮ ಸಿನಿಮಾ ನೋಡಬೇಕು ಅಂತ ಸ್ಪೆಷಾಲಿಟಿ ಏನಿದೆ ಅಂತ ನಮ್ಮ ಸೋಲ್ಸ್ಗೆ ತಿಳಿಸ್ಕೊಡಿ. ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ರಾಶಿಕಾ. ಆ ವೈರಿ ಸೈಲೆಂಟ್ ಗರ್ಲ್. ಅವಳದೇ ಅಂತ ಪ್ರಾಬ್ಲಮ್ಸ್ ಮಧ್ಯೆ ಏನೇನೋ ಸಿಗಾಕೊಂಡ್ಬಿಟ್ಟಿರ್ತಾಳೆ. ಸೊ ಇದು ಬಂದು ನನ್ನ ಮೂವಿಲಿರೋ ಕ್ಯಾರೆಕ್ಟರ್ ಬಗ್ಗೆ. ಆ್ಯಂಡ್ ನನ್ನ ಮೂವಿ ಯಾಕೆ ನೋಡಬೇಕು ಅಂದರೆ ಇಟ್ಸ್ ಲೈಕ್ ಅ ಮ್ಯಾಜಿಕ್. ಯಾವ ಸೀನು ಬೋರ್ ಆಗಲ್ಲ. ದೆನ್ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ಥರ ಸಿನಿಮಾ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲವ್, ಇಟ್ಸ್ ಅಬೌಟ್ ಫ್ರೆಂಡ್ಶಿಪ್, ಫ್ಯಾಮಿಲಿ, ಅಪ್ಪ ಅಮ್ಮ ಎಲ್ಲ ಮಿಕ್ಸ್ ಆಗಿರೋಂಥ ಸ್ಟೋರಿ. ಸೊ ಇಟ್ಸ್ ಅ ನ್ಯೂ ಥಿಂಗ್. ಲವ್ ಅಂತ ಅಂದರೆ ಬರೀ ಯಾವಾಗಲೂ ಲವರ್ಸ್ಗಳ ಮಧ್ಯೆ ಮಾತ್ರ ಆಗುತ್ತೆ ಅನ್ಕೋತೀವಿ. ಪ್ರೀತಿ ಅಂತ ಅಂದರೆ ಈಗ ಅಪ್ಪ ಅಮ್ಮನ ಮಧ್ಯ, ಫ್ರೆಂಡ್ಸ್ ಮಧ್ಯ, ಒಂದು ಹುಡುಗಿ ಮಧ್ಯ, ಹುಡುಗಿ ಫ್ರೆಂಡ್ಶಿಪ್ ಎಲ್ಲ ನೀಟಾಗಿ ತೋರಿಸಿದ್ದಾರೆ. ಸೊ ದಟ್ ಈಸ್ ಮನದ ಕಡಲು. ಸೊ ಎಲ್ಲರಿಗೂ ಇಷ್ಟ ಆಗೋಂಥ ಮೂವಿ. March 28 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿ ನೋಡಿ. ಹೊಸ ಟೀಮ್ಗೆ ನಮ್ಮ 3 ಜನಕ್ಕೂ ಸಪೋರ್ಟ್ ಮಾಡಿ. ಯಾ ಗಾಡ್, ದಿಸ್ ಇಸ್ ಸೋ ಟ್ರಿಕ್ಕಿ. ಯಾರು ಹಿಂಟ್ ಕೊಡಿಯಲ್ಲ? ನೋ, ದಿಸ್ ಇಸ್ ಸೋ ಬ್ಯಾಡ್. ಎಲ್ಲೋ ಹೂದುಂಬಿ ಸಾಂಗಲ್ಲಿ ಹೂವಿನಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಇಷ್ಟು ಗ್ಲ್ಯಾಮರಸ್ ಆಗಿ ಮೂವಿಲಿ ಕಾಣಿಸ್ಕೋತೀರಾ ಅಥವಾ ಲುಕ್ಸ್ ಬೇರೆ ಥರನೇ ಇರುತ್ತಾ?
ಮೂವಿಲಿ ಹೇಳಿಲ್ವಾ, ಸಿಂಪಲ್ ಗರ್ಲ್ ಫ್ರಮ್ ನೆಕ್ಸ್ಟ್ ಡೋರ್, ಮುದ್ದಾದ ಹುಡುಗಿ, ತುಂಬ ಚೆನ್ನಾಗಿ ಕಾಣಿಸೋಂಥ ಹುಡುಗಿ, ಬೇರೆ ಥರ ಇರುತ್ತೆ ಲುಕ್ಸ್. ಆಗ್ತಾ ಇಲ್ಲ ನನಗಿದು ಮಾಡೋಕ್ಕೆ, ಹೆಲ್ಪ್ ಮೀ ನೋ. ಸೊ ದಿಸ್ ಒನ್. ಫಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕೂತ ಅನುಭವ ಹೇಗಿತ್ತು? ಅಷ್ಟೊಂದು ಜನ, ಅಷ್ಟೊಂದು ಕ್ಯಾಮ್ರಾಸ್ ಮುಂದೆ ಮೈಕ್ ಇಟ್ಕೊಂಡು ನಿಂತು ಹೇಳಿದ್ದು ಫಸ್ಟ್ ಲೈನ್ ಏನು? ಫಸ್ಟ್ ಲೈನ್ ಅನುಭವ ಅಂತ ಬಂದರೆ ಇಟ್ಸ್ ಲೈಕ್ ಫಸ್ಟ್ ಟೈಮ್ ಅಷ್ಟೊಂದು ಕ್ಯಾಮ್ರಾ, ಎಲ್ಲರೂ ಇದ್ದರು. ಐ ವಾಸ್ ಸೋ ನರ್ವಸ್, ಐ ವಾಸ್ ಶಿವರಿಂಗ್. ನನಗೇನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ಒಂದು ದೊಡ್ಡ ಸ್ಪೀಚೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ, ಅದು ಇದು ಏನೇನೋ ಮಾತಾಡಬೇಕು ಅಂತ, ಬಟ್ ಏನೂ ವರ್ಕ್ ಆಗಲಿಲ್ಲ ಅವತ್ತು. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಆ್ಯಂಡ್ ಫಸ್ಟ್ ಲೈನ್ ಏನು ಹೇಳಿದ್ದು ಅಂದರೆ ನಮಸ್ಕಾರ, ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸೊ ಥ್ಯಾಂಕ್ ಯು ಇಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ದಟ್ ವಾಸ್ ಮೈ ಫಸ್ಟ್ ಲೈನ್. ಸೋ ಟ್ರಿಕ್ಕಿ. ಏನೋ ಮಾತಾಡ್ತಾ ಇಲ್ಲ, ನನಗೆ ಇದನ್ನು ಹೆಂಗೆ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲ ಅಲ್ಲಿ ಓಕೆ. ನಿಮ್ಮ ಕೋ-ಸ್ಟಾರ್ ಅಂಜಲಿ ಹಾಗೂ ಸುಮುಖ ಅವ್ರ ಬಗ್ಗೆ ಹೇಳಿ. ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಫ್ರೆಂಡ್ಶಿಪ್ ಹೇಗಿದೆ? 3 ಜನ ಸೇರಿಕೊಂಡು ಸೆಟ್ಟಲ್ಲಿ ತರಲೆ ಮಾಡಿ ಭಟ್ರು ಕೈಲಿ ಬೈಸ್ಕೊಂಡಿದ್ದು ಉಂಟ? ನನ್ನ ಆ್ಯಕ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ ಅಂಜಲಿ ಆ್ಯಂಡ್ ಸುಮುಖ ಲೈಕ್ ಸ್ವೀಟ್. ಆ ಕ್ಯಾರೆಕ್ಟರ್ಸ್ ಅಂಜಲಿ ಆ್ಯಂಡ್ ಸುಮುಖ ಅಂತ ಬಂದಾಗ ಆ ಕ್ಯಾರೆಕ್ಟರ್ಗಳಿಗೆ ಏನೇನು ಬೇಕು ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಆ್ಯಂಡ್ ದೇ ಆರ್ ವೆರಿ ಸ್ವೀಟ್, ಗುಡ್. ಏನೇ ಆಗ್ತಿತ್ತು ಅಂತ ಅಂದ್ರೂ ಕೂಡ ಸಪೋರ್ಟ್ ಇತ್ತು ಅಲ್ಲಿ. 3 ಜನ ಮಾತಾಡ್ಕೊಂಡೇನೋ ಮಾಡ್ತಾಯಿದ್ವಿ. ಇಟ್ಸ್ ಗುಡ್. ಅದಾದಮೇಲೆ ಭಟ್ರು ಕೈಲಿ ಬೈಸ್ಕೊಂಡಿದ್ದಂತ ಎಲ್ಲ ಏನೂ ಇಲ್ಲ. ಇಟ್ಸ್ ಲೈಕ್ ಸರ್ರೇ ಸಿಕ್ಕಾಪಟ್ಟೆ ತರಲೆ ನಮ್ಮ ಸೆಟ್ಟಲ್ಲಿ. ನಾವು ಯಾರು ಸೈಲೆಂಟಾಗಿದ್ರೂ ಬಿಡ್ತಿರ್ಲಿಲ್ಲ. ಆ್ಯಂಡ್ ಯೂಸ್ ಟು ಕಾಲ್ ಮಿ ಲೈಕ್ ಶೆಟ್ರೆ ಅಂದ್ಕೊಂಡು. ಯಾವತ್ತೂ ರಾಶಿಕಾ ಅಂತ ನನಗೆ ಕರೆದೇ ಇಲ್ಲ. ಸೊ ಯಾರನ್ನೂ ಸೈಲೆಂಟಾಗಿರೋಕ್ಕೆ ಬಿಡ್ತಿರ್ಲಿಲ್ಲ ಅವರು. ಏನೋ ಒಂದು ಮಾತಾಡ್ತಿದ್ರು, ಏನೋ ಒಂದು ತರಲೆ ಮಾಡ್ತಾಯಿದ್ರು. ನಮಗೆ ಶೂಟಿಂಗ್ ಹೇಗೆ ಆಗ್ತಾಯಿತ್ತು, ಇಷ್ಟು ಬೇಗ ಶೂಟಿಂಗ್ ಮುಗ್ದೋಯ್ತು, ನಮಗೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಇಷ್ಟು ಬೇಗ ಶೂಟಿಂಗ್ ಮಿಸ್ ಆಗಿದೆಯಾ ಅಂತ ನಮಗೆ ಅಷ್ಟು ಬೇಜಾರಾಗ್ತಿರತ್ತೆ. ಇಟ್ಸ್ ಲೈಕ್ ಅ ಬೆಸ್ಟ್ ಟೀಮ್. ಓಕೆ. ಇಂಡಸ್ಟ್ರಿಲಿ ಈಗ ಶೆಟ್ಟೀಸ್ದೇ ಹವಾ ಅನ್ನೋ ಮಾತಿದೆ. ಮನದ ಕಡಲು ಮೂವಿಯಿಂದ ಒನ್ ಮೋರ್ ಶೆಟ್ಟಿ ಆ್ಯಡೆಡ್ ಟು ದ ಲಿಸ್ಟ್. ನಮ್ಮ ಶೋ ಡೈರೆಕ್ಟರ್ ಕಾಂಟ್ಯಾಕ್ಟ್ಸಲ್ಲೂ ಬರೀ ಶೆಟ್ಟೀಸೇ ತುಂಬ್ಕೊಂಡಿದ್ದಾರಪ್ಪ. ಶೆಟ್ಟೀಸ್ದೇ ಹವಾ ಅನ್ನೋ ಮಾತು ಐ ಥಿಂಕ್ ಇಟ್ಸ್ ಲೈಕ್ ಟ್ಯಾಲೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶೆಟ್ಟೀಸ್ದೇ ಇಂಡಸ್ಟ್ರಿಲಿ ಸ್ವಲ್ಪ ಜಾಸ್ತಿ ಮ್ಯಾಂಗ್ಳೂರಿಯನ್ಸ್ ನಾವು ಶೆಟ್ಟೀಸ್ ಇರ್ತೀವಿ. ಬಟ್ ಇಟ್ಸ್ ಹಾರ್ಡ್ ವರ್ಕ್. ನಿಮ್ಗೆ ಇಂಟ್ರೆಸ್ಟ್ ಇದ್ದು ಹೇಗೆ ನೀವು ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಶೆಟ್ಟೀಸ್ದೇ ಯಾವಾಗಲೂ. ಬಟ್ ವಿ ಆರ್ ದೇರ್. ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿ ಅಂತವನು ಮಂಗಳೂರವ್ರು ಜಾಸ್ತಿ ಇದ್ದೀವಿ. ನಮ್ಮ ಶೋ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ಸ್ ಅವ್ರಿಗೆ ಬಿಡಿ, ಎಲ್ಲ ಹುಡುಗಿರ ಪರಿಚಯನೂ ಇರುತ್ತೆ, ಯಾರು ಗೊತ್ತಿಲ್ಲ. ಇದು ಸೊ
ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ರೀಸನ್ ಏನು? ಆ್ಯಕ್ಟ್ರೆಸ್ ಆಗಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ನೀವು ಹಾಕಿರೋ ಎಫರ್ಟ್ಸ್ ಬಗ್ಗೆ, ಫೇಸ್ ಮಾಡಿರೋ ಕಷ್ಟಗಳ ಬಗ್ಗೆ ಹೇಳಿ. ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ರೀಸನ್ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರು. ನಾನು ಡ್ಯಾನ್ಸ್ ಕ್ಲಾಸಿಗೆ ನಮ್ಮ ಮನೇಲಿ ಕಳಿಸ್ತಾ ಇರೋ ಚಿಕ್ಕ ಹುಡುಗಿ ಆಗಿದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್. ಆವಾಗ ರಮ್ಯಾ ಅವ್ರ ಜೊತೆ ಒಂದು ಸಾಂಗ್ ಶೂಟ್ ಮಾಡಿದ್ದೆ. ತನನಂ ಮೂವಿ ಕಂಡೆ ಕಂಡೆ ಗೋವಿಂದ ನಾನು ಸಾಂಗ್. ಅದರಲ್ಲಿ ಆ 3 days ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಆವಾಗಲೇ ನನ್ನ ತಲೆಯಲ್ಲಿತ್ತು, ಓಕೆ ನಾನೊಂದು ಆ್ಯಕ್ಟರ್ ಆಗಬೇಕು, ಲೈಕ್ ಐ ಹ್ಯಾವ್ ಟು ಬಿ ಇನ್ ದ ಇಂಡಸ್ಟ್ರಿ, ಕ್ಯಾಮ್ರಾ ಫೇಸ್ ಮಾಡಬೇಕು, ಮೇಕಪ್ ಹಾಕೋಬೇಕು ಅಂತ. ಆ ಚಿಕ್ಕ ಹುಡುಗಿಗೆ ಫಸ್ಟು ಫೀಲಿಂಗ್ ಬಂದಿದೆ ಅದು, ಮೇಕಪ್ ಹಾಕ್ಕೊಳ್ಬೇಕು, ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು, ಕ್ಯೂಟ್ ಡ್ರೆಸ್ಸಸ್ ವೇರ್ ಮಾಡಬೇಕು ಅಂತ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅವತ್ತು ಆಗಿದ್ದು ಒಂದು 3 days ನಾನು ಆ ಒಂದು ಚಿಕ್ಕ ಮಗು, ನನಗೆ ಏನೂ ಐಡಿಯಾನೇ ಇರಲಿಲ್ಲ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಎವ್ರಿ ಟೈಮ್ ನಾನು ಸೀರಿಯಲ್, TVs ಏನೋ ಒಂದು ಶೋ ನೋಡ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ಫೀಲ್ ನಾನು ಅಲ್ಲಿರಬೇಕು, ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಲೈಕ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್, ಅವ್ರ ಜೊತೆ ಇರಬೇಕು, ಸ್ಕ್ರೀನ್ಸ್ ಶೇರ್ ಮಾಡಬೇಕು ಅಂತ. ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಸೊ ಇಟ್ ಆಲ್ ಇನ್ ಟು ದ ಇಂಡಸ್ಟ್ರಿ. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ನಾನು ಏನೇನು ರೂಟ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದೆ. ನಾನು ಹಾಕಿರೋ ಎಫರ್ಟ್ಸ್, ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕೆ ಅಂದರೆ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡೇ ಇಲ್ಲ ಅಂದಾಗ ಇಂಡಸ್ಟ್ರಿಗೆ ಬರ್ತೀವಿ ಅಂತ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಯಾರೂ ಕಾಂಟ್ಯಾಕ್ಟ್ ಇರೋಲ್ಲ, ಏನೋ ಪರಿಚಯ ಅನ್ನೋದಿರಲ್ಲ. ಒಂದು ಚಿಕ್ಕದು ಏನೋ ನಮಗೆ ಒಂದು ಕಾಂಟ್ಯಾಕ್ಟ್ ಸಿಕ್ತು ಅಂದರೂ ಇಟ್ ಫೀಲ್ಸ್ ಲೈಕ್ ಓಕೆ, ಏನೋ ದೊಡ್ಡದಾಗೇನೋ ಆಗ್ತಾ ಇದೆ, ಏನೋ ಆಗುತ್ತೆ, ಏನೋ ಮಾಡ್ಬೋದು ಇವಾಗ ಅಂತೆಲ್ಲ ಫೀಲ್ ಆಗುತ್ತೆ. ಆಡಿಷನ್ಸ್ ಎವ್ರಿ ಟೈಮ್ ಐ ಹ್ಯಾವ್ ಟು ಗೋ. ಐ ಯೂಸ್ ಟು ಗೋ ಫಾರ್ ಆಡಿಷನ್ಸ್. ಲುಕ್ ಟೆಸ್ಟ್ ಮಾಡ್ತಿದ್ದೆ. ಒಂದೊಂದ್ಸಲಿ ಹೈಟ್ ಪ್ರಾಬ್ಲಮ್ ಅಂತಿದ್ರು. ಇನ್ನು ನಾನು ಯಾವುದೂ ಥಿಯೇಟರ್ ಆಗಿರಲಿ ಏನೂ ಮಾಡಿರಲಿಲ್ಲ. ಸೊ ಸ್ಟಾರ್ಟಿಂಗ್ ಡೇಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಬಟ್ ನಾವು ಗೊತ್ತು ಇವಾಗ ಹೇಗೆ ಕ್ಯಾಮ್ರಾ ಫೇಸ್ ಮಾಡಬೇಕು, ಹೇಗೆ ಯಾವ ಥರ ಅಂತ. ನಾವು ಇಟ್ಸ್ ಲೈಕ್ ಈಸಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಸೀರಿಯಲ್ ಮಾಡಿದೆ. ಸೀರಿಯಲಿಂದ ಐ ಗಾಟ್ ಅ ಕಾಲ್ ಮೂವಿ. ಅಂದರೆ ಯಾವಾಗಿನ ಮುಂಚೆ ನಾನು ಮೂವಿ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇದ್ದಿದ್ದು. ಮೂವಿಲೇನೋ ವರ್ಕ್ ಮಾಡಬೇಕು, ದೊಡ್ಡ ಸ್ಕ್ರೀನಲ್ಲಿ ಬರಬೇಕು ಅಂತ. ಸೊ ಮನದ ಕಡಲು ಇಸ್ ಹ್ಯಾಪನಿಂಗ್. ಇಟ್ಸ್ ಅ ಬಿಗ್ ಆಪರ್ಚುನಿಟಿ ಫಾರ್ ಮೀ. ಯಾ, ಇದು ನನ್ನ ಸ್ಟೋರಿ. ಓಕೆ, ಓಕೆ, ಯಾವ್ದು ತಗೊಂಡು ನಿಮ್ಮ ಫಸ್ಟ್ ಮೂವೀಲಿ ಕಿಸ್ಸಿಂಗ್ ಸೀನ್ಸಲ್ಲಿ ಮಾಡಿದ್ದೀರಾ. ಇಸ್ ದಿಸ್ ಅನ್ ಅನೌನ್ಸ್ಮೆಂಟ್? ಕತೆ ಡಿಮ್ಯಾಂಡ್ ಮಾಡಿದ್ರೆ ಐ ಆಮ್ ಓಕೆ ವಿತ್ ಕಿಸ್ಸಿಂಗ್ ಸೀನ್ಸ್ ಅಂತ ಮಾಡಿದ್ರೆ ಅದು ಫಸ್ಟಿಗೆ ಐ ಹ್ಯಾಡ್ ನೋ ಐಡಿಯಾ ಕಿಸ್ಸಿಂಗ್ ಸೀನ್ ಅಂತ ಇದೆ ಅನ್ನೋದು. ಬಟ್ ಇಟ್ಸ್ ಅ ಹೂದುಮ್ಮಿ ಸಾಂಗ್ ಬಂದು ಇಟ್ಸ್ ಅ ಸ್ಪೆಷಲ್ ಸಾಂಗ್. ಅದು ನೀವು ಆ್ಯಕ್ಚುಲಿ ಮೂವಿ ನೋಡಿದಾಗ ಗೊತ್ತಾಗುತ್ತೆ. ಕತೆ ಡಿಮ್ಯಾಂಡ್ ಮಾಡಿತ್ತು ಆ್ಯಂಡ್ ಆ ಸಾಂಗ್ ಕೂಡ ಡಿಮ್ಯಾಂಡ್ ಮಾಡಿತ್ತು. ಇಟ್ಸ್ ನಾಟ್ ಲೈಕ್ ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ ಅಂತ ಅಲ್ಲ. ದ ಸ್ಪೇಸ್ ಅಲ್ಲಿತ್ತು ಅಲ್ಲ, ಇಟ್ ವಾಸ್ ಲೈಕ್ ಕಂಫರ್ಟಬಲ್. ಯಾರೂ ಏನೂ ಫೋರ್ಸ್ ಕೂಡ ಮಾಡಿಲ್ಲ, ಮಾಡಲೇಬೇಕು, ದೇರ್ ಇಸ್ ಅ ಕಿಸ್ ಸೀನ್, ಯು ಹ್ಯಾವ್ ಟು ಡೂ ಇಟ್ ಅನ್ನೋ ಥರ ಏನೂ ಇರಲಿಲ್ಲ. ಇಟ್ ಜಸ್ಟ್ ಹ್ಯಾಪನ್ಡ್ ಆನ್ ದ ಸೆಟ್ ಇಟ್ ಸೆಲ್ಫ್. ವೈಲ್ ಶೂಟಿಂಗ್ ಬಂದು ಹೇಳಿದ್ರು, ಓಕೆ ಫೈನ್, ಆ ಸಾಂಗಿಗೆ ಬೇಕಿತ್ತು, ಮಾಡಿದೆ. ಬಟ್ ಇಟ್ಸ್ ನಾಟ್ ಲೈಕ್ ಅ ಅನೌನ್ಸ್ಮೆಂಟ್ ನಾನು ಮಾಡ್ತೀನಿ ಅಂತ ಅಲ್ಲ. ಇಫ್ ಇಟ್ ರಿಕ್ವೈರ್ಸ್, ಅದು ಬೇಕು, ಆ ಸೀನಿಗೆ ನಿಜವಾಗ್ಲೂ ಆ ಕತೆಗೆ ಒಂದೇನೋ ಬೇಕು ಅಂದರೆ ಐ ಡೂ ಇಟ್. ಇಟ್ಸ್ ಮೈ ಕ್ಯಾರೆಕ್ಟರ್, ಐ ಹ್ಯಾವ್ ಟು ಡೂ ಇಟ್. ಅಲ್ಲಿ ರಾಶಿಕಾ ಆಗಿರಲ್ಲ, ಆ ಕ್ಯಾರೆಕ್ಟರ್ ಹುಡುಗಿ ಆಗಿರ್ತೀನಿ. ಸೊ ಇಟ್ಸ್ ಮೈ ಜಾಬ್. ಹಾಗೆ ಏನಾದ್ರು ಹೆಲ್ಪ್ ಮಾಡ್ಬೋದಲ್ವಾ? ಯಾರೂ ಏನೋ ಹೆಲ್ಪೇ ಮಾಡ್ತಿಲ್ಲ. ದಿಸ್ ಇಸ್ ವೆರಿ ಡಿಫಿಕಲ್ಟ್. ಇದು ಇಟ್ಬಿಟ್ಟು ಬೇರೆ ಮಾತಾಡೋಣವಾ? ಸುಮ್ಮನೆ ಹಂಗೆ ಮಾತಾಡೋಣವಾ? ವಿಲ್ ಹ್ಯಾವ್ ಸಮ್. ನಿಮ್ಮ ಎಕ್ಸ್ಪ್ರೆಷನ್ಸ್ ನಂಗೆ ಗೊತ್ತಾಗ್ತಿಲ್ಲ. ಸೊ ನಾನೇ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ನಾನೇ ಮಾತಾಡಬೇಕು. ಫೈನ್, ಐ ವಿಲ್ ಡೂ ಇಟ್. ಯಾಕೆ ಮಾತಾಡಬಾರ್ದು ಅಂತ ಏನಾದ್ರು ವ್ರತ? ಎಲ್ಲ ಮುಗಿಸೋ ತನಕನೂ ನಾನು ಮಾಡಲ್ಲ ಅನ್ಸತ್ತಿದ್ದು. ಭಟ್ರು ಶೆಟ್ರು ಕಾಂಬಿನೇಷನ್
ಹೇಗೆ ಬಂದಿದೆ ನೋಡೋಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಭಟ್ರು ಜೊತೆ ವರ್ಕ್ ಮಾಡಿ ನೀವೆಷ್ಟು ಹುಚ್ಚಾಗಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವ್ರ ಸೆಟ್ಟಲ್ಲೂ ಹೀಗೆ ವಿಚಿತ್ರನ? ಗಾಡ್ ನಮ್ಮ ಸರ್ ಬಗ್ಗೆ ಏನು ಹೇಳಿ, ಎವ್ರಿ ಟೈಮ್ ಸರ್ ಜೊತೆ ಏನೋ ಒಂದು ಇಂಟ್ರ್ಯಾಕ್ಷನ್ ಇದ್ದಾಗ, ಅವ್ರ ಜೊತೆ ನಾವು ಮಾತಾಡ್ತಿದ್ದೀವಿ ಅಂತ ಅಂದಾಗ ಇಟ್ಸ್ ಲೈಕ್ ಫನ್. ಅವ್ರ ಸೆಟ್ಟಲ್ಲಿ ಇಲ್ಲ ಅಂತಂದರೆ ಅಯ್ಯೋ ಎಲ್ಲಿದ್ದಾರೆ ಸರ್, ಯಾಕೆ ಕಾಣಿಸ್ತಾ ಇಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅಂತ ಹುಡುಕ್ತಿರ್ತೀವಿ. ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋಕ್ಕೂ ಆಗಲ್ಲ, ಶೇರ್ ಮಾಡೋಕ್ಕೂ ಹೋಗಲ್ಲ, ಅಷ್ಟು ಲೈಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಯಾರು ಇಂಡಸ್ಟ್ರಿಗೆ ಬರ್ತೀವಿ, ಒಬ್ಬರು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅವರೆಲ್ಲ ಸರ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವ್ರ ಜೊತೆ ವರ್ಕ್ ಮಾಡಬೇಕು. ಕಲಿಯೋದೇ ಎಷ್ಟು ಇರುತ್ತೆ ಅಂತ ಅಂದರೆ ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬ ಹೇಳ್ಕೊಡ್ತಾರೆ. ಅವ್ರು ಕೋಪ ಮಾಡ್ಕೊಳ್ಳೋದು ನೋಡಲ್ಲ ನಾವು, ಅವ್ರು ಸಿಟ್ಟು ಮಾಡ್ಕೊಳ್ಳೋದು ನೋಡಲ್ಲ, ಅವ್ರು ಬೈಯೋದಂತೂ ಇಲ್ಲವೇ ಇಲ್ಲ. ಮಾಡಿಲ್ಲ ಅಂದರೂ ಅಯ್ಯೋ ಆರಾಮಾಗಿ ಮಾಡಿ ಶೆಟ್ರೆ, ಯು ಕ್ಯಾನ್ ಡೂ ಇಟ್. ಈಸ್ ಅ ಸ್ವೀಟ್ ಆರ್ಟ್, ಐಲ್ ಟೆಲ್ ಯು. ಒಂದು ಮಗು, ಒಂದು ಸೆಟ್ಟಲ್ಲಿ ಒಂದು ಮಗು ಹೇಗಿರೋದು, ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಹೇಗಿರ್ತಾರೆ, ದಟ್ ಈಸ್ ಭಟ್ರು, ದಟ್ ಈಸ್ ಯೋಗರಾಜ್ ಸರ್. ಯಾ ತರಲೆ ವಿಚಿತ್ರ. ಆ ವಿಚಿತ್ರದಲ್ಲೂ ಏನೋ ಒಂದು ಸೆನ್ಸ್ ಇರುತ್ತೆ ನಮ್ಮ ಸರ್ದು. ಏನೋ ಒಂದು ಹೇಳಿರ್ತಾರೆ, ಏನೋ ಒಂದು ಇದು ಮಾಡ್ತಿರ್ತಾರೆ, ಬಟ್ ಅದ್ರಲ್ಲಿ ಒಂದು ಸೆನ್ಸ್ ಇರುತ್ತೆ, ಅದರಲ್ಲಿ ಒಂದು ಲಾಜಿಕ್ ಇರುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಹೆಲ್ಪ್ ಮಾಡಲ್ವಾ ನೀವು? ಹೆಲ್ಪ್ ಇಟ್. ನೋ, ಐ ಆಮ್ ಕನ್ಫ್ಯೂಸ್ಡ್. ಜನ ನಗಾಡ್ತಾರೆ, ಹುಡುಗಿಗೇನಪ್ಪ ಇಷ್ಟು ಮಾಡೋಕ್ಕೆ ಬಂದಿಲ್ಲ ಅಂತ. ನಾನೇಲೇನೋ ಬಿದ್ದೋಯ್ತು. ಇದು ಬಿಟ್ಬಿಟ್ಟು ಬೇರೆ ಏನಾದ್ರು ಕೊಡ್ತೀರಾ? ಏನಾದ್ರು ಫನ್ ಟಾಸ್ಕ್? ಅಲ್ಲ, ಕ್ಯಾನ್ ಡೂ ಸಮಥಿಂಗ್ ಇಂಟ್ರೆಸ್ಟಿಂಗ್. ದಿಸ್ ಇಸ್ ಬೋರಿಂಗ್. ಸಾಕಿದು. ಇಲ್ಲಿ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡ್ಸಿದ್ದೀನಿ, ಅದನ್ನು ನಂಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಹುಡುಗಿಗೆ ಬರಲ್ಲ, ಹುಡುಗಿ ಏನೂ ಮಾಡ್ತಿಲ್ಲ ಅಂತ ಅಂದ್ಕೊಂಡ್ಬೇಡಿ. ಇಟ್ಸ್ ಬಿಕಾಸ್ ಆಫ್ ಮೈ ನೇಲ್ ಎಕ್ಸ್ಟೆನ್ಷನ್ ಅಷ್ಟೇ, ಆಗ್ತಿಲ್ಲ. ಇಲ್ಲಾಂದರೆ ನಾನು ಇದು ವಿತಿನ್ 20 seconds ಮುಗಿಸ್ತಾ ಇದ್ದೆ. ಹೇಗಿದೆ, ನಾವು ಕಾಮಿಡಿ ಮಾಡ್ತೀವಿ. ಓಕೆ. ರಾಶಿಕಾ ಹೈಟ್ಗೆ ಸುದೀಪ್ ಸರ್, ದರ್ಶನ್ ಸರ್, ಎಸ್ ಸರ್ ಜೊತೆ ಹೀರೋಯಿನ್ ರೋಲ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಆಲ್ರೆಡಿ ಫ್ಯಾನ್ಸ್ ಮಾತಾಡ್ತಿದ್ದಾರೆ. ಯಾವುದಾದ್ರೂ ಇವೆಂಟಲ್ಲಿ ಮೀಟ್ ಮಾಡಿದ್ದು ಉಂಟಾ? ಅಕಸ್ಮಾತ್ ಟಾಕ್ಸಿಕ್ಕಲ್ಲಿ ಒಂದು ಸ್ಮಾಲ್ ರೋಲ್ ಮಾಡಬೇಕು ಅಂತ ಕಾಲ್ ಬಂದರೆ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್? ನಾನು ನಿದ್ದೆನೇ ಮಾಡಲ್ಲ ಅನ್ಸೋದು ಆ್ಯಕ್ಚುಲಿ. ಸುದೀಪ್ ಸರ್, ದರ್ಶನ್ ಸರ್, ಯಶ್ ಸರ್, ಇಟ್ಸ್ ಲೈಕ್ ಯಾ ಎಲ್ಲರೂ ಹೇಳ್ತಿರ್ತಾರೆ, ಯಾಕೆ ಬಿಕಾಸ್ ಆಫ್ ಮೈ ಹೈಟ್. ಐ ಆಮ್ 5'8". ಹೈಟ್ ಅನ್ನೋದು ತುಂಬ ಪ್ಲಸ್ ಆಗುತ್ತೆ ಇಂಡಸ್ಟ್ರಿಗೆ ಬರ್ತಿದ್ದೀವಿ ಅಂದರೆ. ಹೈಟ್ ಒಂದೇ ಅಂತ ಅಲ್ಲ, ಆ್ಯಕ್ಟಿಂಗ್ ಕೂಡ. ಬಟ್ ದ ಹೈಟ್, ಈಗ ಸರ್ ಜೊತೆ ನಿಂತ್ಕೊಳ್ತೀನಿ ಅಂದರೆ ಇಟ್ಸ್ ಲೈಕ್ ಅ ಪರ್ಫೆಕ್ಟ್ ಹೈಟ್. ಸಕ್ಕದಾಗಿ ಕಾಣಿಸ್ತೀವಿ, ಸಕ್ಕದಾಗಿ ಆ ಜೋಡಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅವತ್ತೆಲ್ಲ ನಾನು ನಿದ್ದೆನೇ ಮಾಡಲ್ಲ ಅನ್ಸುತ್ತೆ. ಏನಂತಾರೆ, ನನಗೆ ಆಪರ್ಚುನಿಟಿ ಸಿಕ್ಕಿದೆ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ. ಯಾರಿಗೆ ಆಸೆ ಇಲ್ಲ ಆ್ಯಕ್ಟ್ ಮಾಡೋಕ್ಕೆ? ಎಕ್ಸ್ಪೀರಿಯನ್ಸ್, ಅದಕ್ಕೆ ಏನು ಹಾರ್ಡ್ ವರ್ಕ್ ಮಾಡಬೇಕು ಅದನ್ನ ಮಾಡ್ತೀನಿ. ಆ್ಯಂಡ್ ಟಾಕ್ಸಿಕಲ್ಲಿ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ನಾಟ್ ಆ್ಯಸ್ ಅ ಸಿಸ್ಟರ್ ರೋಲ್, ಇನ್ನೊಂದೇನು ಅಂತ ಅಲ್ಲ. ಅವ್ರ ಜೊತೆ ನೆಕ್ಸ್ಟ್ ನಾನು ಹೀರೋಯಿನ್ ಆಗಿ ಮಾಡ್ತೀನಿ ಅಂತಲೇ ಏನೋ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನೋದಿರಬೇಕು. ಆ ಚಾನ್ಸ್ ನನಗೆ ಸಿಕ್ತು ಅಂದರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಯಾ. ಆ್ಯಂಡ್ ಥ್ಯಾಂಕ್ ಯು ಯಾರ್ಯಾರೆಲ್ಲ ಫ್ಯಾನ್ಸ್ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ ಐ ಫೀಲ್ ಹ್ಯಾಪಿ ಅಲ್ಲ. ಅವ್ರಿಗೂ ಓಕೆ, ರೀಚ್ ಆಗಿದ್ದೀನಿ ರಾಶಿಕಾ ಶೆಟ್ಟಿ ಅನ್ನೋದು, ಅವರು ಆಸೆ ಪಡ್ತಿದ್ದಾರೆ ಅಂತ. ಸೊ ಅವ್ರ ಸಪೋರ್ಟೆಲ್ಲ ಇದೆ, ಡೆಫಿನೆಟ್ಲಿ ಮಾಡ್ತೀನಿ ಅಂತ ಆಯಿತು. ಮಾಡ್ತೀನಿ, ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಈಗ ಇದನ್ನ ಇವಾಗ ಮಾಡಬೇಕು ನಾನು. ಇದು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ.
ಇವರಂತೂ ಮಾತಾಡ್ತಾ ಇಲ್ಲ, ನಂಗೆ ಇದು ಮಾಡೋಕ್ಕಾಗ್ತಾ ಇಲ್ಲ, ಯಾರೂ ಹೆಲ್ಪ್ ಕೂಡ ಮಾಡ್ತಿಲ್ಲ. ಬಿಟ್ಬಿಡ್ಲಾ ಇದನ್ನ ಇಷ್ಟೇ? ಏನೂ ಹೇಳ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇಲ್ಲ, ಅದಕ್ಕೂ ನೋ ಆನ್ಸರ್. ಓಕೆ. ಓಕೆ, ಹೆಲ್ಪ್ ಇಟ್ ನೋ. ನೀವು ಹೆಲ್ಪ್ ಮಾಡಿದ್ರೆ ನಾನು ನೆಕ್ಸ್ಟ್ ಆನ್ಸರ್ ಹೇಳ್ತೀನಿ. ಹೆಲ್ಪ್ ಇಟ್. ಇಲ್ಲ, ಜಸ್ಟ್ ಗಿವ್ ಮಿ ಅ ರಿಯಾಕ್ಷನ್, ಎಸ್ ಆರ್ ನೋ. ನಾನೀಗ ಹಂಗೆ ಹೇಳ್ತೀನಿ, ನೋ. ಗಿವ್ ಆ್ಯಂಡ್ ಟೇಕ್ ಮಾಡೋಣವಾ? ಓಕೆ, ಫೈನ್. ಓ ಮೈ ಗಾಡ್, ನಾಟ್ ದಿಸ್ ಕ್ವೆಶನ್. ಪಂಚಲಿ ಹುಡುಗರನ್ನ ನೋಡಿದಾಗ ರಾಶಿಗೆ ಟೆಂಪರೇಚರ್ ನಿಲ್ಲಲ್ವಂತೆ. ಮೈ ಗಾಡ್, ಬಾಡಿಲಿ ಇಂಥ ಏರುಪೇರು ಯಾವಾಗ ಯಾರ್ಯಾರನ್ನ ನೋಡಿದಾಗ ಆಯ್ತು, ಸ್ವಲ್ಪ ತಿಳಿಸ್ತೀರಾ? ಆನ್ಸರ್ ಮಾಡಬೇಕಾಯ್ತು ನಾ. ಓಕೆ, ಹೌ ಟು ಸ್ಟಾರ್ಟೆಡ್, ಹೇಗೆ ಇದನ್ನು ಫಾರ್ಮ್ ಮಾಡಿ, ಹೇಗೆ ಒಂದು ಸೆಂಟೆನ್ಸಲ್ಲಿ ಹೇಳೋದಿದ್ನ? ಪಂಚ್, ಇಟ್ಸ್ ಜಸ್ಟ್ ಲೈಕ್, ಎಲ್ಲರಿಗೂ ಒಂದು ಡ್ರೀಮ್ ಬಾಯ್ ಅಂತ ಇರ್ತಾರೆ ಆಯಿತಾ ಲೈಫಲ್ಲಿ. ಅವ್ರನ್ನ ನೋಡಿದಾಗ ಟೆಂಪ್ರೇಚರ್ ನಿಲ್ಲಲ್ಲ ಅಂತ ಏನಲ್ಲ, ಲೈಕ್ ಖುಷಿ ಆಗುತ್ತೆ, ವಾವ್ ಈ ಥರನೇ ನನ್ನ ಡ್ರೀಮ್ ಬಾಯ್ ಇರಬೇಕು, ನನ್ನ ಹುಡುಗನೂ ಈ ಥರ ಇರಬೇಕು. ಆಬ್ವಿಯಸ್ಲಿ ಹುಡುಗರು ಪಂಚೆ ವೇರ್ ಮಾಡಿದಾಗ ದೆ ಲುಕ್ ಗುಡ್. ಹೇಗೆ ಹುಡುಗಿರು ಸೀರೆ ಹಾಕಿದಾಗ ನೀವು ಹುಡುಗರಿಗೆಲ್ಲ ಫುಲ್ ಖುಷಿ ಆಗುತ್ತೆ, ಹಾಗೆ ಹುಡುಗರು ಪಂಚೆಲಿ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಹುಡುಗನೋ ಯಾರೋ ಹಂಗಂತ ನನಗೆ ಯಾವ ಹುಡುಗ ಬಾಯ್ ಫ್ರೆಂಡ್ ಇಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್, ನಮ್ಮ ಬಾಯ್ ಫ್ರೆಂಡ್ ಯಾರೋ ನಮ್ಗೆ ಇಷ್ಟ ಆಗಿರೋರು ಯಾರೋ ಒಬ್ರು ಇರ್ತಾರಲ್ಲ, ಅವ್ರ ಪಂಚಲೆಲ್ಲ ನೋಡಿದಾಗ ಆ ಬಟರ್ಫ್ಲೈ ಫೀಲಿಂಗ್ಸ್, ಇಟ್ಸ್ ನಾಟ್ ಲೈಕ್ ಟೆಂಪ್ರೇಚರ್, ಬಟರ್ಫ್ಲೈ ಫೀಲಿಂಗ್, ಗಾಡ್ ಇಟ್ಸ್ ಲೈಕ್ ಇವ್ ನನ್ನ ಹುಡುಗ ಪಂಚೆಲು ಬಂದಿದ್ದಾನೆ ಅಂತ ಅಷ್ಟೇ. ಯಾವಾಗ ಯಾರ್ಯಾರನ್ನ ನೋಡಿದಾಗ ಅಂತ ಎಲ್ಲ ಏನಿಲ್ಲ, ಅದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ನಮ್ಮವ್ರನ್ನ, ನಾವು ಇಷ್ಟಪಟ್ಟವ್ರನ್ನ ನೋಡಿದಾಗ ಖುಷಿ ಆಗುತ್ತೆ, ಆ ಬಟರ್ಫ್ಲೈ ಮೂಮೆಂಟ್ ಅಂತ ಆಗುತ್ತೆ ಅಷ್ಟೇ. ಸ್ವಲ್ಪ ಹೇಳಿದ್ದೀನಿ. ನೈಸ್. ಓಕೆ, ಇಷ್ಟೇ ಅಲ್ಲ, ಎಲ್ಲ ಹುಡುಗಿರಿಗೂ ಅರ್ಥ ಆಗುತ್ತೆ ಅದು, ಎಲ್ಲ ಹುಡುಗಿರಿಗೂ ಫೀಲ್ ಕೂಡ ಆಗುತ್ತೆ. ಆ್ಯಂಡ್ ನಮ್ಮ ಭಟ್ರು ಬರ್ದಿರೋ ಲೈನು, ಸೀರೆಲಿ ಹುಡುಗಿರ್ನ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರು. ಅದಕ್ಕೆ ನಾನು ಸರ್ಗೆ ಹೇಳ್ತಾ ಇದ್ದೆ, ನಮಗೂ ಹುಡುಗಿರ್ಗೂ ಅಂತ ಒಂದು ಹಾಡು ಬರಿಬೋದಲ್ಲ, ಪಂಚಲಿ ಹುಡುಗರನ್ನ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರು ಅಂತ ಅಷ್ಟೇ. ಹಿಂಗೆ ನಾವು ಸಾಕಿದು. ಹೆಸರು ಹೇಳೋದು ಬೇಡ, ಒಬ್ಬರು ರೆಕಗ್ನೈಸ್ಡ್ ಪರ್ಸನ್ ಜೊತೆ ನಿಮ್ಮ ಬ್ರೇಕಪ್ ಆಗಿದೆ ಅನ್ನೋದು ನಿಮ್ಮ ಕ್ಲೋಸ್ಡ್ ಒನ್ಸ್ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಸೊ ನಿಮ್ಮ ಬ್ರೇಕಪ್ ಸ್ಟೋರಿ ಬಗ್ಗೆ ಹೇಳ್ಬೋದಾ? ಐ ಥಿಂಕ್ ಇಟ್ಸ್ ಏನು ಹೇಳ್ತೀನಿ, ಸುಮ್ಮನೆ ಆಗಿರೋದದು. ಇಟ್ಸ್ ನಾಟ್ ಲೈಕ್ ಬ್ರೇಕಪ್ ಅಂತ ಅಲ್ಲ, ಅದು ಸುಮ್ಮನೆ ಆ ಟೈಮಲ್ಲಿ ಏನೋ ಮಾಡಬೇಕಿತ್ತು, ಲೈಕ್ ಏನೋ ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಏನೇನೋ ಆಗಿ ಸುಮ್ಮನೆ ಒಂದು ಫೋಟೋ ಏನೋ ತೊಗೊಂಡೇನೋ ಮಾಡಿದ್ದಂಥ ವಿಷಯ ಅದು. ಇಟ್ಸ್ ನಾಟ್ ಲೈಕ್ ಬ್ರೇಕಪ್. ಈಸ್ ಸ್ಟಿಲ್ ಮೈ ಫ್ರೆಂಡ್, ಒಳ್ಳೆ ಫ್ರೆಂಡ್. ದೇ ಇಸ್ ನೋ ಬ್ರೇಕಪ್. ಸುಮ್ಮನೆ ಅದನ್ನ ನೆಗೆಟಿವ್ ಆಗಿ ಮಾಡಬೇಕಿತ್ತು, ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಬೇಕಿತ್ತು ಆ ಪರ್ಸನ್ನ ಅಂತ ಮಾಡಿರೋ ಸ್ಟೋರಿ ಅದು ಅಷ್ಟೇ. ಅದ್ರ ಬಗ್ಗೆ ಏನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಏನೋ ಮಾತಾಡೋಕ್ಕೆ ವಿಷಯನೂ ಇಲ್ಲ ಅಲ್ಲಿ ಏನು ಕೂಡ, ಅಷ್ಟೇ. ಹೆಂಗೆ, ಯಾವ ಥರ ಇದೆಲ್ಲ, ಇಷ್ಟೆಲ್ಲ ಕ್ವೆಶನ್ಸ್ ಎಲ್ಲ ಹೆಂಗೆ ರೆಡಿ ಮಾಡ್ಕೊಂಡ್ರಿ ನೀವು?
ಏನಾದ್ರು ಹೇಳಿದ್ರೆ ಇದಕ್ಕೇನೋ ಒಂದು ಸೊಲ್ಯೂಷನ್ ಕೊಟ್ಟರೆ ಏನೋ ಒಂದು ಮಾಡ್ಬೋದಪ್ಪ. ಇದು ಮುಗೀತಿಲ್ಲ ಇದು ಕತೆ. ಕೈಯಲ್ಲಿ ನಾಟ್ ತೆಗಿಲ್ಲ ಇದು, ಅದೂ ಇಲ್ಲ. ಆಡಿಯನ್ಸ್ ಯಾರು ನನ್ನ ಏನೋ ಅನ್ಕೋಬೇಡಿ, ಇದಮ್ಮ ಟಾಸ್ಕ್ ಮಾಡೋಕ್ಕಾಗ್ತಿಲ್ಲ ಅಂತ. ಯಾರೂ ಹೆಲ್ಪ್ ಕೂಡ ಮಾಡ್ತಾ ಇಲ್ಲ. ಸೋ ಬ್ಯಾಡ್. ಪಾಪ ಅಂತಲೂ ಅನ್ನಿಸ್ತಿಲ್ಲ ಅವ್ರಿಗೆ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನಾನು. ಇದೆಷ್ಟು ಈಸಿ ಗೊತ್ತಾ, ನಾನು ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಇವಾಗ. ಇಲ್ಲೇನು ಟೇಪ್ ಹಾಕಿದ್ದಾರೆ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಸೊ ಐ ಕ್ಯಾನ್ ರಿಮೂವ್ ಇಟ್ ಈಸಿಲಿ. ವಾವ್, ಬ್ರಿಲಿಯಂಟ್ ನಾನು. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾವು ಶೆಟ್ರು ಏನು ಕಡಿಮೆನಾ? ಸೂಪರ್ ನಾವು. ಇಷ್ಟೇ, ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಹಾಕಿರೋ ಟೇಪ್ನೆಲ್ಲ ರಿಮೂವ್ ಮಾಡಿದ್ರೆ, ನಾಟ್ನ ಸುಮ್ಮನೆ ಹಿಂಗೆ ತೆಗೆದ್ರೆ ಮುಗ್ದೋಯ್ತಿದು. ಏನು ಹೇಳ್ತೀರಾ? ಕರೆಕ್ಟ್ ರೈಟ್? ಅಪ್ರಿಷಿಯೇಟ್. ಮೂವಿಗೆ ಭಟ್ರು ಹತ್ರ ಶೆಟ್ರು ಕೇಳಿದ ರೆಮ್ಯುನರೇಷನ್ ಎಷ್ಟು? ಇಸ್ಕೊಂಡಿರೋ ರೆಮ್ಯುನರೇಷನ್ ಎಷ್ಟು? ಭಟ್ರ ಹತ್ರ ಕೇಳಿಲ್ಲ ನಾನು. ಸರ್ ಹತ್ರ ಹೆಂಗೆ ಕೇಳಿ ನಾನು? ಡೈರೆಕ್ಟರ್ ಸರ್ ಹತ್ರ, ಪ್ರೊಡಕ್ಷನ್ ಟೀಮ್, ಪ್ರೊಡ್ಯೂಸರ್ ಹತ್ರ, ಮ್ಯಾನೇಜರ್ ಹತ್ರ ಮಾತಾಡಿದ್ದು. ಅದೆಲ್ಲ ಹೇಳೋಕ್ಕಾಗಲ್ಲಪ್ಪ, ಇದು ಸೀಕ್ರೆಟ್. ಇನ್ನೊಂದೆರಡು ಮೂವಿ ಎಲ್ಲ ಆದಮೇಲೆ ಹೇಳ್ತೀನಿ. ಈ ಕ್ವೆಶನ್ಗೆ ಅವಾಗ ಆನ್ಸರ್ ಮಾಡ್ತೀನಿ, ಆವಾಗ ನಿಮ್ಮ ಚಾನಲ್ ಫುಲ್ ದೊಡ್ಡದಾಗಿರುತ್ತೆ. ಸೊ ಆವಾಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಈ ಆನ್ಸರ್ ಅವಾಗ ಮಾತಾಡೋಣ, ಇದನ್ನು ಹಂಗೆ ಇಟ್ಕೊಂಡಿರೋಣ ಒಂದು ಕಡೆ. ಏನು ಹೇಳ್ತೀರಾ? ಇವಾಗ ರಿವೀಲ್ ಮಾಡೋಕ್ಕೆ ಏನು ನೀವು? ಇಲ್ಲ, ಇನ್ನೂ ಏನೂ ಇಸ್ಕೊಂಡಿಲ್ಲ, ಇಸ್ಕೊಳ್ಬೇಕು. ಸಿಕ್ತಾ ಆನ್ಸರು? ಅಷ್ಟೇ, ಒಂದು ಗುಡ್ ಅಮೌಂಟ್ ಅಷ್ಟೆ. ಅದೆಷ್ಟು ಅಂತಲೇ ಹೇಳೋಕ್ಕಾಗಲ್ಲ. ಆಮೇಲೆ ಹೇಳ್ತೀನಿ, ಬಿಹೈಂಡ್ ದ ಕ್ಯಾಮ್ರಾ ಹೇಳ್ತೀನಿ ಪಕ್ಕ. ಆಮೇಲೆ ಹೇಳ್ತೀನಿ. ಗೊತ್ತಾಯ್ತಾ? ಸಾಕು, ಇದು ಇಸ್ ಸೋ ಟ್ರಿಕ್ಕಿ. ಇದೆರಡು ಕಾರ್ಡ್ ಆದಮೇಲೆ ನೀವು ಮಾತಾಡ್ತೀರಾ? ಹೀಗೆ ಇರ್ತೀರಾ? ನೋ, ಫೈನ್, ಓಕೆ. ಅಕಸ್ಮಾತ್ ಕರೆನ್ಸಿ ಬದಲು ಟ್ರಾನ್ಸಾಕ್ಷನ್ ಥ್ರೂ ಸ್ಮೈಲ್ ಅನ್ನೋ ಥರ ಇದ್ದಿದ್ರೆ ರಾಶಿಕನ ಒಂದು ಸ್ಮೈಲ್ಗೆ ಗೌರ್ಮೆಂಟ್ ವಿಧಾನಸೌಧನೇ ಬರ್ಕೊಡ್ತಿದ್ರೇನೋ, ಅಷ್ಟು ಚಂದ ನಿಮ್ಮ ಸ್ಮೈಲ್. ಏನದ್ರ ಸೀಕ್ರೆಟ್? ಏನು ತಿಂತೀರೋ ಹೊಟ್ಟೆಗೆ? ಏನೂ ತಿನ್ನಲ್ಲ ಹೊಟ್ಟೆಗೆ ನಾನು. ಇರೋ ಸೀಕ್ರೆಟ್ ಕೂಡ ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮನೂ ಅಷ್ಟೊಂದು ಚೆನ್ನಾಗಿದ್ದಾರೆ. ನಮ್ಮ ಅಮ್ಮ, ಅವ್ರ ಸ್ಮೈಲ್ ಇಟ್ಸ್ ಲೈಕ್ ಬ್ಯೂಟಿಫುಲ್, ಸೂಪರ್ ಆಗಿದೆ. ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ನಂದು ಒಂದೇ ಸೀಕ್ರೆಟ್, ಖುಷಿಯಾಗಿರೋಣ, ನೆಮ್ಮದಿಯಾಗಿರೋಣ, ಆರಾಮಾಗಿರೋಣ. ಈಗ ನಾನು ಸ್ಮೈಲ್ ಮಾಡ್ತಿದ್ರೆ ಹೆಂಗಿರೋದೆ ಗೊತ್ತಾ? ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಸ್ಮೈಲ್ ಮಾಡ್ತಿರ್ತಾರೆ. ನನ್ನ ಜೊತೆಲಿರೋನೆಲ್ಲ ಲೈಕ್ ಖುಷಿಯಾಗಿ ನಗಾಡ್ಸ್ಕೊಂಡು ಮಾತಾಡ್ಸ್ಕೊಂಡಿದ್ರೆ ನನಗದು ಖುಷಿ. ಐ ಫೀಲ್ ಹ್ಯಾಪಿ. ಓಕೆ, ನನ್ನ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗಿ ಚೆನ್ನಾಗಿದ್ದಾರೆ ಅಂತ. ಅಷ್ಟೇ, ಸಿಂಪಲ್. ಇಟ್ಸ್ ಫ್ರಮ್ ಹಿಯರ್. ದಟ್ಸ್ ಮೈ ಸೀಕ್ರೆಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಇದೊಂದಿಟ್ಟು ನೀವೇ ಕೊಟ್ಬಿಡಿ ಅಲ್ಲ. ಈಗ ನಾನು ಇಷ್ಟೆಲ್ಲ ಆನ್ಸರ್ ಮಾಡಬೇಕಾ? ಸಮಥಿಂಗ್. ನೀವು ಇದಕ್ಕೆಲ್ಲ ಏನು ಮಾಡಬೇಕು ಗೊತ್ತಾ? ಮುಂಚೆ ನಂಗೆ ಪ್ರಿಪೇರ್ ಮಾಡೋಕ್ಕೆ ಒಂದು ಚಾನ್ಸ್ ಇದನ್ನೆಲ್ಲ ಕಳಿಸ್ಬಿಡ್ಬೇಕು ವಾಟ್ಸಪ್ಪಲ್ಲಿ. ಈ ಥರ ಕ್ವೆಶನ್ಸ್ ಕೇಳ್ತೀನಿ, ಪ್ರಿಪೇರ್ ಆಗಿ ಬನ್ನಿ ಅಂತ ಅಲ್ವಾ? ಸೊ ಅವಾಗ ಪ್ರಿಪೇರ್ ಆಗಿಬಿಟ್ಟು ಬಂದ್ಬಿಡ್ಬೋದು ನಾವು.
ಮನದ ಕಡಲು, ಹೆಸರಲ್ಲೇ ಕಡಲು ಇದೆ. ಯಾವ್ಯಾವ ಬೀಚಲ್ಲಿ ಶೂಟ್ ಮಾಡಿದ್ದೀರಾ, ಲೊಕೇಶನ್ಸ್ ಎಲ್ಲೆಲ್ಲಿ ಹೋಗಿದ್ದೀರಾ? ಒಂದು ಬ್ಯಾಂಗ್ಳೂರ್ ಆ್ಯಂಡ್ ಕಡಲು ಅಂತ ಬಂದಾಗ ಪಡುಬಿದ್ರಿ ಬೀಚ್, ಸಸೀತ್ಲು. ನಾವು ಜಾಸ್ತಿ ಶೂಟ್ ಮಾಡಿದೆ ಸಸೀತ್ಲು ಆ್ಯಂಡ್ ಇಟ್ಸ್ ರೇನ್ ಎಫೆಕ್ಟ್. ಆಮೇಲೆ ಮಹಾರಾಷ್ಟ್ರ, ಜಂಜೀರಾ ಫೋರ್ಟ್ ಅಂತ ಹೋಗಿದ್ವಿ ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಲೊಕೇಶನ್, ಸಕ್ಕತ್ತಾಗಿತ್ತು ಲೊಕೇಶನ್. ಆ್ಯಂಡ್ ಇಟ್ಸ್ ಲೈಕ್ ರೇನ್ ಎಫೆಕ್ಟ್. ಇವಾಗಲೂ ರೇನ್ ಎಫೆಕ್ಟ್ ಸೀನ್ ಅಂತಾನೆ ನಮಗೆ ಆರಾಮಾಗಿ ಓಕೆ ಇಟ್ಸ್ ರೇನ್ ಎಫೆಕ್ಟ್, ಆರಾಮಾಗಿ ಶೂಟ್ ಮಾಡ್ತೀವಿ. ಅಷ್ಟು ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ ರೇನ್ ಎಫೆಕ್ಟ್ ಸೀನ್ಗೆ ನಾನು. ಯಾಕಂದರೆ ಇದು ಕಡಲು, ನಿಮಗೆ ಕಡಲು ಅಂತ ಇದ್ಮೇಲೆ ಎಲ್ಲ ಲೈಕ್ ಬೀಚ್ ಸೈಡಲ್ಲೇ ನಡೆದಿರೋ ಅಂಥ ಸೀನ್ಸ್. ಸೊ ಇಷ್ಟು ಮೈಸೂರು, ಬ್ಯಾಂಗ್ಳೂರ್, ಮಂಗಳೂರು ಆ್ಯಂಡ್ ಮುರುಡ್ ಜಂಜೀರಾ ಫೋರ್ಟ್, ಇಷ್ಟು ಲೊಕೇಶನ್ಸಲ್ಲಿ ನಾವು ಶೂಟ್ ಮಾಡಿದ್ದೀವಿ ಇದನ್ನ. ಮನದ ಕಡಲಿಗೆ ರಾಶಿಕಾ ಶೆಟ್ಟಿ ಸೇರ್ಕೊಂಡಿದ್ದು ಹೇಗೆ? ಇದಕ್ಕೆ ಆನ್ಸರ್ ಹೇಗೆ ಅಂದರೆ, ಒಂದು ಪಾಯಿಂಟ್ ಆಫ್ ಟೈಮ್ ಇರತ್ತಲ್ಲ ಎಲ್ಲರಿಗೂ, ಒಂದಷ್ಟು ಎಫರ್ಟ್ ಹಾಕ್ಬಿಟ್ಟಿರ್ತೀವಿ. ಲೆಟ್ಸ್ ಟೇಕ್ ಅ ಬ್ರೇಕ್, ಗೊತ್ತಾಗ್ತಿಲ್ಲ ಲೈಫಲ್ಲಿ ಏನು ಮಾಡ್ತಾಯಿದ್ದೀವಿ. ಓಕೆ, ನನಗೇನೋ ಡ್ರೀಮ್ ಇದೆ ಈ ಥರ ಮಾಡಬೇಕು, ಇಲ್ಲಿಗೆ ಇಂಡಸ್ಟ್ರಿಗೆ ಬರಬೇಕು ಅಂತ. ಬಟ್ ಯಾವುದೂ ಏನೂ ಆಗ್ತಿಲ್ದಿ ಟೈಮಲ್ಲಿ ಥಾಟ್ಸ್ ಹೋಗ್ತಿರುತ್ತೆ ತಲೆಯಲ್ಲಿ. ಓಕೆ, ಲೆಟ್ಸ್ ಟೇಕ್ ಅ ಬ್ರೇಕ್ ಆರ್ ಸಮಥಿಂಗ್. ಎಫರ್ಟ್ಸ್ ಹಾಕ್ತಾ ಇರ್ತೀವಿ, ಬಟ್ ದ ಸೇಮ್ ಟೈಮ್ ಹೇಗಿರುತ್ತೆ, ಈಗ ಇದಕ್ಕೆ ಎಫರ್ಟ್ಸ್ ಹಾಕ್ತಿರ್ತೀವಲ್ಲ, ಒಂದು ಪಾಯಿಂಟ್ ಆಫ್ ವ್ಯೂ ಓಕೆ ಡನ್ ಅಂತ ಇರ್ತೀವಿ, ಗೊತ್ತಾ, ಆ ಥರ ಆಯಿತು ಸಿಚುಯೇಷನ್. ಐಲ್ ಗೆಟ್ ಅ ಕಾಲ್, ಈ ಥರ ಇದೆ ಬನ್ನಿ ಅಂತ ಎಲ್ಲ. ಸೊ ಹೋಗ್ತೀನಿ, ಲುಕ್ ಟೆಸ್ಟ್ ಅಟೆಂಡ್ ಮಾಡ್ತೀನಿ. ರಾಶಿಕಾ ಕ್ಯಾರೆಕ್ಟರ್ದೇ ಲುಕ್ ಟೆಸ್ಟ್ ಅಟೆಂಡ್ ಮಾಡ್ತೀನಿ ನಾನು. ಆಫ್ಟರ್ ದಟ್ ಸರ್ಗೆಲ್ಲ ಇಷ್ಟ ಆಗುತ್ತೆ. ಒನ್ ಈವ್ನಿಂಗ್ ತನಕ ಆಡಿಷನ್ಸ್, ಲುಕ್ ಟೆಸ್ಟ್ ಎಲ್ಲ ನಡೆಯುತ್ತೆ. ಸರ್ ಈಸ್ ಲೈಕ್ ಇಟ್ ವಾಸ್ ಹ್ಯಾಪಿ. ಓಕೆ, ಡೇಟ್ ಸಿಂಗಿಂಗ್ ಎಲ್ಲ ಶೂಟಿಂಗ್ ಇರುತ್ತೆ ಬನ್ನಿ ಅಂತ. ಬಟ್ ಅದಾದಮೇಲೂ ಅವ್ರು ಸ್ವಲ್ಪ ಟೈಮ್ ತೊಗೊಂಡ್ರು, ಯಾಕಂದರೆ ಫ್ರೆಶ್ ಫೇಸ್ ಅಲ್ಲ, ಇನ್ನೂ ಅವ್ರಿಗೂ ಐಡಿಯಾ ಇರಲ್ಲ ಹೇಗೆ ಯಾವ ಥರ ಅನ್ನೋದೆಲ್ಲ. ಒನ್ ವೀಕ್ ಆದಮೇಲೆ ನಂಗೆ ಕಾಲ್ ಬರುತ್ತೆ, ಈ ಥರ ಸೆಲೆಕ್ಟ್ ಆಗಿದ್ದೀನಿ ಅಂತ. ಮೈ ರಿಯಾಕ್ಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂದರೆ, ಲೈಕ್ ಆಲ್ ಆಫ್ ಅ ಸಡನ್ ಒಂದು ಕನಸು, ಏನಂತಾರೆ, ನನಸಾಗಿದ್ದ ದಿನ, ಕ್ಷಣ ಅಂತ ಹೇಳ್ಬೋದು. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಕುತ್ಕೊಂಡ್ಬಿಟ್ಟಿದೆ ನಾನು. ಓಕೆ, ಐ ಆಮ್ ಸೆಲೆಕ್ಟೆಡ್, ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಂತ. ಬಟ್ ಇದು ಹೀಗೆ ರಾಶಿಕನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಮನದ ಕಡಲಿಗೆ. ನಮ್ಮ ಚಾನಲ್ wiz.com ಮೂಲಕ ಇವತ್ತು ನಿಮಗೆ ಒಂದು ಟೈಟಲ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ವಾವ್, ಓಕೆ. ನಿಮ್ಮ ಮೊದಲ ಸಿನಿಮಾ ಮನದ ಕಡಲು, ಅದರಿಂದ ನಿಮಗೆ ಕಡಲಿನ ಕುವರಿ ರಾಶಿಕಾ ಶೆಟ್ಟಿ ಓಕೆ ಅಂತ ರೀನೇಮ್ ಮಾಡ್ತಿದ್ದೀವಿ. ಹೋಪ್ ಭಟ್ರು ಇದನ್ನು ನೋಡಲಿ, ಮೂವಿಲಿ ಇದೇ ಹೆಸರು ಹಾಕಲಿ. ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆಗೆ wiz.com ಚಾನಲ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಕಡಲಿನ ಕುವರಿ ರಾಶಿಕಾ ಶೆಟ್ಟಿ ಗೆ ಇದೇ ಒಂದು ಒಳ್ಳೆ ಓಪನಿಂಗ್ ಆಗಲಿ, ಹೆಚ್ಚು ಆಫರ್ಸ್ ಬರಲಿ. ಜಸ್ಟ್ ಫ್ಯೂ ಡೇಸ್ ಟು ಗೋ, ಗೆಟ್ ರೆಡಿ ಟು ಶೈನ್ ಆನ್ ದ ಬಿಗ್ ಸ್ಕ್ರೀನ್. ಗುಡ್ ಲಕ್. ಥ್ಯಾಂಕ್ ಯು ಕಡಲಿನ ಕುವರಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು wiz.com. ತುಂಬ ಒಳ್ಳೆ ಥರ ಆ ಸಕ್ಸಸ್ ಸಿಗಲಿ, ತುಂಬ ದೊಡ್ಡದಾಗಿ ಹೋಗಲಿ. ಆಲ್ ದ ವೆರಿ ಬೆಸ್ಟ್. ಬೇರೆ ಏನಾದ್ರು ಇದೆ ಇವಾಗ ಮತ್ತೆ? ಹಾಂ, ಇನ್ನು ಮತ್ತೆ ಇದೆಯಾ? ಹಾಂ, ಲೈಟ್ಸ್ ಆನ್ ಮಾಡಲ್ವಾ? ಓಕೆ, ಎಲ್ಲ ರೌಂಡಲ್ಲೂ ಈ ಥರ ಒಂದೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಸರ್ಪ್ರೈಸ್ ಅಲ್ಲ, ಭಯ, ಸ್ಕೇರಿ. ಓಕೆ, ಸೆಕೆಂಡ್ ಸೆಗ್ಮೆಂಟ್ ಕ್ವೆಶನ್ ರೌಂಡ್ ಅಂದಮೇಲೆ ಸ್ವಲ್ಪ ಡೇರ್ ರೌಂಡ್ ನಡಿಲೇಬೇಕಲ್ಲ. ಸೊ 3ರಲ್ಲಿ 1 by 1 ಚೂಸ್ ಮಾಡಿ ಒಳಗಿರೋ ಡೇರ್ನ ಕಂಪ್ಲೀಟ್ ಮಾಡಿ. ಸಿಂಪಲ್, ಬಟ್ ವೇಟ್ ಫಾರ್ ದ ಟ್ವಿಸ್ಟ್. ಓಕೆ,
Dear God. Okay, select ಮಾಡ್ತೀನಿ. I'll choose this. ನನ್ನ ಡ್ರೆಸ್ ಕಲರ್ ಮ್ಯಾಚಿಂಗ್ ಆಗಿದೆ ರೆಡ್. ನಿಮ್ಮ ಸಿನಿಮಾಲಿ ಕೆಲಸ ಮಾಡಿರೋ 10 ಟೆಕ್ನಿಷಿಯನ್ಸ್ ಹೆಸರು ಹೇಳಬೇಕು. ಇದಕ್ಕೆ ನಮಗಿರೋ ಟೈಮ್ 30 ಸೆಕೆಂಡ್ಸ್ ಮಾತ್ರ. ಡೈರೆಕ್ಟರ್, ಪ್ರೊಡ್ಯೂಸರ್ ಹೆಸರು ಹಾಗೆ ಆರ್ಟಿಸ್ಟ್ ನೇಮ್ ಹೇಳೋ ಹಾಗಿಲ್ಲ, ಓನ್ಲಿ ಟೆಕ್ನಿಷಿಯನ್ಸ್. ಓಕೆ. ಹರ್ಷ, ಮಣಿಯಣ್ಣ, ಸಚಿನ್, ಪವನ್, ವಿಜಯ್ ಸರ್, ಮಾದೇವಣ್ಣ, ದೆನ್ ಬಸವ, ರಾಜು, ಆ್ಯಂಡ್ ಮುತ್ತು, ಮೋಹನ್. ಟೈಮ್ ಜಾಸ್ತಿ ಆಗೋಯ್ತಾ? ಅಷ್ಟೇ ಅಲ್ಲ? ಕರೆಕ್ಟ್ ಅಲ್ಲ? ಹಾಂ ಆಯಿತು, ಕರೆಕ್ಟ್ ಅಲ್ವಾ? ನಾನು 30 ಸೆಕೆಂಡ್ಸ್ ಒಳಗಡೆ ಹೇಳಿದ್ನಾ? ಓಕೆ ಓಕೆ ಓಕೆ, ಡನ್. This. Okay, let's see. ಮುಂದೆ ಇರುವ ವಸ್ತುವಿನ ಮಾರ್ಕೆಟಿಂಗ್ ಮಾಡಿ ಬಯರ್ಸ್ಗೆ ನಿಂದೇ ಸ್ಟೈಲಲ್ಲಿ ಸೇಲ್ ಮಾಡಬೇಕು. ನೋಡಿ, ಇದನ್ನು ಮನದ ಕಡಲು ಮೂವಿಲಿ ಯೂಸ್ ಮಾಡಿರೋ ವಸ್ತು ಅಂತ ಪ್ರಮೋಟ್ ಮಾಡಿ ಸೇಲ್ ಮಾಡಿ. ಯಾವುದಿದ? ಇದಕ್ಕೂ ಎಷ್ಟು ಟೈಮ್? 30 ಸೆಕೆಂಡ್ಸ್ ಟೈಮ್ ಇರೋದು? ನೋ, ಆರಾಮಾಗಿ. ಓಕೆ ಓಕೆ, ಎಲ್ಲ ಇಲ್ಲಿದ್ದಾರೆ. ಓಕೆನಾ? ಎಲ್ಲಿ ಸ್ಟಾರ್ಟ್ ಡೂಯಿಂಗ್ ಇಟ್. ಬನ್ನಿ. ನಿಮ್ಗೆಲ್ಲರಿಗೂ ಮನದ ಕಡಲು ಮೂವಿ ಬಗ್ಗೆ ಗೊತ್ತು. ಯೋಗರಾಜ್ ಸರ್ ಇಸ್ ಅ ಡೈರೆಕ್ಟರ್, ನಮ್ಮ ಮುಂಗಾರು ಮಲೆ ಟೀಮ್ ಪ್ರೊಡ್ಯೂಸ್ ಮಾಡ್ತಿರೋದು. ಸೊ ನಾವೆಲ್ಲ ಆರ್ಟಿಸ್ಟ್, ಆಯಿತಾ? ಇದನ್ನು ನಮ್ಮ ಮೂವಿಲಿ ಯೋಗರಾಜ್ ಸರ್ ಯೂಸ್ ಮಾಡಿದ್ದಾರೆ ಈ ಕಲ್ನ. ಸೊ ಇದನ್ನು ನೀವು ತಗೊಳ್ಳೇಬೇಕು. ಆ್ಯಂಡ್ ಇಟ್ಸ್ ಲೈಕ್ ಇದರಲ್ಲಿ ಒಂದು ಏನಂತ ಹೇಳ್ತಾರೆ, ವಿಶ್. ನೀವೇನು ಹೇಳ್ತೀರಾ ಅದಾಗತ್ತೆ. ಈ ವಿಶ್ ನೀವು ನೆನೆಸ್ಕೊಂಡಿದ್ದಾಗತ್ತೆ. ಇದು ನಿಮ್ಮ ಹತ್ರ ಇದ್ದರೆ ಇಟ್ಸ್ ಅ ಲಕ್ಕಿ ಸ್ಟೋನ್ ಅಂತ. ಸೊ ಅದಕ್ಕೆ ಯಾವಾಗಲೂ ಯೋಗರಾಜ್ ಸರ್ ಇದನ್ನ ಕ್ಯಾರಿ ಮಾಡ್ತಿರ್ತೀವಿ. ಸೊ ಇವಾಗ ನಾವು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಲೇಡಿ ಲಕ್ ಅದನ್ನ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತೀವಲ್ಲ, ಹಾಗೆ ಇದು ಸ್ಟೋನ್ ಲಕ್. ಸೊ ಇದನ್ನ ನೀವು ತೊಗೊಳ್ಳೇಬೇಕು. ಸಕ್ಸಸ್ ಲಕ್ ಅನ್ನೋದು ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ. ಆ್ಯಂಡ್ ನೀವು ಏನು ವಿಶ್ ಮಾಡ್ತೀರಾ ಅದು ನಿಮ್ಮ ಜೊತೆ ಇರುತ್ತೆ. ಸೊ ಅದನ್ನ ನೀವು ತೊಗೊಳ್ಳೇಬೇಕು. ಯಾರು ಬೇಗ ಹೇಳ್ತೀರಾ ಅವ್ರಿಗೆ ಇದು ಸ್ಟೋನ್. ಚೆನ್ನಾಗಿ ಮಾಡಿದ್ನಾ? ಓಕೆ, ಸಮಥಿಂಗ್ ಏನೋ ಮಾಡಿದೆ. ಇಟ್ಸ್ ದ ಲಾಸ್ಟ್ ಒನ್. ಓಕೆ, ನೀವು ಕೊಡ್ತೀರಾ ನಾನೇ ಕಿತ್ಕೊಂಡು? ಇದಾ 2? ಓಕೆ. ನೀವು ನಿಮ್ಮ ಮನದ ಕಡಲು ಮೂವಿನ ಜೊತೆ ಓಕೆ, ಐ ಥಾಟ್ ಡೆಫಿನೆಟ್ಲಿ ಹೀಗೆ ಬರ್ತೀರಾ ನೀವು? ಫೈನ್, ಸೂಪರ್, ಡೆಫಿನೆಟ್ಲಿ ಮಾರ್ಚ್ 20th ಫ್ರೀ ಆಗಿರಿ. ಓಕೆನಾ? ಬಟ್ ಹೀಗೆ ಬರ್ತೀರಾ ನನ್ನ ಜೊತೆ? ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ಪ್ರಾಮಿಸ್ ಮಾಡಿ ಹೀಗೆ ಬರ್ತೀರಾ ಅಂತ. ಓಕೆ, ಡನ್. ಡೀಲ್. ಎಲ್ಲರೂ ಫುಲ್ ನಿಮ್ಮನ್ನ ನೋಡೋಕ್ಕೋಸ್ಕರ ಬರ್ತಾರೆ ಅನಿಸುತ್ತೆ. ಇನ್ನೇನೋ ಒಂದು ಸರ್ಪ್ರೈಸಿಂಗ್ ಆಗಿದೆ ಅಂತ. ಫೈನ್, ಮಾರ್ಚ್ 28th ಮಿಸ್ ಮಾಡೋಂಗಿಲ್ಲ. ಡನ್, ಪ್ರಾಮಿಸ್. ಇವಾಗ ಇದನ್ನ ಓಪನ್ ಮಾಡಬೇಕಾ? ಇಲ್ಲ ಅಲ್ಲ? ಯಾ, ಇದು ಭಯ ಆಗುತ್ತೆ ಇದು. ನೋ.
ನನಗೂ ಇದು ಬೇಕು, ಚೆನ್ನಾಗಿದೆ ಇದು ಮಾಸ್ಕ್. ಅಷ್ಟೇ ಹೊರಟ್ಬಿಡ್ತಿದ್ದೀರಾ? ಬಾಯ್. ಪ್ಲೀಸ್ ಸರ್ಪ್ರೈಸ್ ಕೊಡಬೇಡಿ, ನನ್ನ ಮುಂದೆ ಎಲ್ಲ ಭಯ ಪಡಿಸ್ಬೇಡಿ ನನ್ನ ಮುಂದೆ ಬಂದು. ಯಾರು ಇಲ್ಲಿ ಯಾರೋ ಇದ್ದಾರೆ ನನ್ನ ಮುಂದೆ, ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ ನನಗೆ. ನಾವು ಮಾಸ್ಕ್ ಮ್ಯಾನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದೀರಾ? ಹಾಂ, ಇದು ಬಸ್. ಥ್ಯಾಂಕ್ ಯು. ಧ್ವನಿ ಇಲ್ಲದ ನಮ್ಮ ಚಾನಲ್ಗೆ ನಿಮ್ಮ ನಗುವಿನ ಶಬ್ದ ಇಂಪು ತಂದಿದೆ. ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಆ್ಯಂಡ್ ದಿಸ್ ಮಾಸ್ಕ್ ಮ್ಯಾನ್, ಭಯ ಆಯಿತು ಸ್ಟಾರ್ಟಿಂಗ್ ನನಗೆ. ಆ್ಯಕ್ಚುಲಿ ಭಯದಲ್ಲಿ ಏನೇನೋ ಭಯ ಪಡ್ಕೊಂಡು ಮಾತಾಡಿದ್ದೀನಿ. ಸೊ ಏನೂ ಅಂದ್ಕೊಳಕ್ಕೆ ಹೋಗಬೇಡಿ, ಬಟ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಐ ಎಂಜಾಯ್ಡ್ ಅ ಲಾಟ್. ಇದೀಗ ಓಪನ್ ಮಾಡಬೇಕಾ? ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಎಪಿಸೋಡ್ನ ಲಾಸ್ಟ್ ಆ್ಯಂಡ್ ಬೆಸ್ಟ್ ಸೆಗ್ಮೆಂಟ್ ಇದು. ನಾವು ನಮ್ಮ ಚಾನಲ್ನ ನೆಕ್ಸ್ಟ್ ಎಪಿಸೋಡ್ಗೆ ಯಾರನ್ನ ಕರೆಸ್ತೀವಿ, ಯಾರು ಬರ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಸೊ ನಮಗೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಗೊತ್ತಿರಲ್ಲ. ನಿಮಗೆ ಗೊತ್ತಿರೋ ಟಾಸ್ಕ್ ಏನಂದರೆ, ನಾವು ಶೂಟ್ ಮಾಡೋ ನೆಕ್ಸ್ಟ್ ಎಪಿಸೋಡ್ಗೆ ಬರೋ ಅಂಥ ಸೆಲೆಬ್ರಿಟಿಗೆ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆ ಕೇಳಬೇಕು. ಅದು ಹುಡುಗನ ಹುಡುಗಿನ, ದೊಡ್ಡವರ ಚಿಕ್ಕವರ, ಸಿನಿಮಾ ಅವರ ಅಲ್ವಾ, ಒಂದು ಗೊತ್ತಿಲ್ಲ. ಆದರೆ ನೀವು ಕೇಳೋ ಕ್ವೆಶನ್ ಅವ್ರಿಗೆ ಸೂಟ್ ಆಗೋ ಥರ ಇರಬೇಕು. ಸೊ ಯೋಚನೆ ಮಾಡಿ ಕ್ವೆಶನ್ ಮಾಡಿ. ನೀವು ನನ್ನ ಕ್ವೆಶನ್ ಕೇಳಿದ್ದಾರೆ, ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇವಾಗ ಪ್ರತಿಯೊಬ್ರು ನಮ್ಮ ಸೆನ್ಸಿಗೆ ಯಾವಾಗೂ ಬೈತಾನೆ ಇರ್ತಾರೆ. ಬಟ್ ಆದ್ರೂ ನಾವ್ ಮಾಡಿರೋ ಅಚೀವ್ಮೆಂಟ್ಸ್ ಬಗ್ಗೆ, ನಾವು ಮಾಡ್ತಿರೋ ಎಲ್ಲ ಫ್ಯೂಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಸೊ ನನ್ನ ಕ್ವೆಶನ್ ಏನಂದ್ರೆ, ಡು ಯು ರಿಯಲಿ ಥಿಂಕ್ ಸೊ ಸೆನ್ಸಿ ಇಸ್ ದ ವರ್ಸ್ಟ್ ಜನರೇಷನ್ ಅನ್ನೋದು, ಅಂಡ್ ಜೊತೆಗೆ ಇಫ್ ಎಸ್ ವೈ, ಸೊ ಒಂದು ಕ್ಲಾರಿಫೈ ಮಾಡಿ. ಏನಕ್ಕೆ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಅನ್ನೋದು ಒಂದು ಟಾಪಿಕ್ ಬಿಟ್ಟು, ಸೊ ಬೇರೆ ಏನಾದ್ರು ಲೈಕ್ ಮೆನ್ಷನ್ ಮಾಡಿ, ಬಿಹೇವಿಯರ್ ಆಗಿರ್ಬೋದು, ಪರ್ಸನಾಲಿಟಿ ಆಗಿರ್ಬೋದು. ಸೊ ಈ ತರ ಒಂದು ಸೆಗ್ಮೆಂಟ್ ಅಲ್ಲಿ ಆನ್ಸರ್ ಕೇಳುವ, ದಿಸ್ ಇಸ್ ದ ಕ್ವೆಶನ್. ಸೊ ಹೇಗೆ ಆನ್ಸರ್ ಬರುತ್ತೆ ಅಂತ ಐ ವಿಲ್ ಚೆಕ್ ಇಟ್. ಓಕೆ, ಜನ್ಜಿ. ಆ್ಯಕ್ಚುಲಿ ಇದೇ ಟಾಪಿಕ್ ಮೊನ್ನೆ ನಾವು ಶೂಟ್ ಮಾಡಿದಾಗಲೂ ಮಾತಾಡಿದ್ವಿ ನಮ್ಮ ಮನದ ಕಡಲಲ್ಲಿ. ಈಗ ಜನ್ಜಿ ಅಂತ ಅಂದರೆ ನನ್ನ ಕಡೆಯಿಂದ ನನಗೆ ಬಂದಿರೋ ಥಾಟ್, ನನಗೇನು ಅನ್ನಿಸ್ತಿದೆ ಅಂದರೆ, ಟೆಕ್ನಾಲಜಿ. ಎಲ್ಲರೂ ಇವಾಗ ಫೋನ್, ಮುಂಚೆ ಅಂತ ಅಂದರೆ ರಿಲೇಷನ್ಶಿಪ್ ಅಂತ ಅವ್ರೊಂದು ಮಾತು ಹೇಳಿದ್ರು. ರಿಲೇಷನ್ಶಿಪ್ ಅಂತ ಅಂದರೆ ಅವರೊಂದು ಮೆಸೇಜ್ಗೆ, ಅವ್ರನ್ನ ಮೀಟ್ ಮಾಡೋದಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕಿತ್ತು. ಎಷ್ಟೋ ದೂರದಿಂದ ಟ್ರಾವೆಲ್ ಮಾಡ್ತಾಯಿದ್ವಿ ನಾವು, ಅವ್ರದ್ದೊಂದು ಮೆಸೇಜ್ ಬರೋಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ. ಇವಾಗ ಇಟ್ಸ್ ಆಲ್ ಲೈಕ್ ಫೋನ್, ಕೂತಿದ್ದ ಜಾಗದಲ್ಲ ಮೆಸೇಜ್ ಮಾಡ್ಬೋದು, ಎಲ್ಲ ಈ ಥರ ಆಗೋಗ್ಬಿಟ್ಟಿದೆ. ಸೊ ಎಲ್ಲರೂ ಏನಂತಿದ್ದಾರೆ, ಇದು ಜನ್ಜಿ ಕಿಡ್ಸ್, ಜನ್ಜಿಯಿಂದ ಈ ಥರ ಆಗ್ತಿದೆ, ಜನ್ಜಿ ಹಂಗಿದೆ, ನಮ್ಮಲ್ಲಿ ಬರೀ ನೆಗೆಟಿವ್ ತಪ್ಪುಗಳೇ ಮಾಡ್ತಿದ್ದಾರೆ. ಇಟ್ಸ್ ಆಲ್ ಲೈಕ್, ಇವತ್ತು ನಮಗೂ ಯಾರು ಕೇಳಿದ್ರೆ ನಿಮ್ಗೆ ಏನು ಬೇಕು ಅನ್ನೋ, ಇಟ್ಸ್ ಲೈಕ್ ಓಲ್ಡ್ ಸ್ಕೂಲ್ ಲವ್ ಬೇಕು ಅಂತೀವಿ. ಇಟ್ಸ್ ನಾಟ್ ಲೈಕ್ ಜನ್ಜಿ ರಿಲೇಷನ್ಶಿಪ್ ಬೇಕು ಅಂತ ಹೇಳಲ್ಲ. ಇಟ್ಸ್ ಲೈಕ್ ಟೆಕ್ನಾಲಜಿ, ಇವಾಗಿರೋ ಸಿಚುವೇಶನ್ಸ್, ಇವಾಗಿರೋ ಟೈಮ್ ಮುಂಚೆ ಥರನೇ ಇವಾಗೂ ಇರೋಕ್ಕಾಗಲ್ಲ. ಬಟ್ ನಮ್ಮ ಫೀಲಿಂಗ್ಸ್ ಏನಿದೆ, ನಾವು ಹೇಗಿರ್ತೀವಿ, ಇಟ್ಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಈ ಜನ್ರೇಷನ್ ಬಗ್ಗೆ ಅಂತಲ್ಲ, ನಾವು ಹೇಗಿರ್ತೀವಿ, ನಾವು ಹೇಗಿದ್ದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಅದಕ್ಕೆ ಯಾರೂ ನಮ್ಮನ್ನ ಬ್ಲೇಮ್ ಮಾಡೋ ಹಾಗಿಲ್ಲ. ಇಟ್ಸ್ ಆಲ್ ದ ಸಿಚುವೇಶನ್ಸ್. ನನಗೊಂದು ಅರ್ಥ ಆಗಿದ್ದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೇನಿರುತ್ತೆ ಅದನ್ನೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ. ನಾನಿವತ್ತು wiz.com ಇವತ್ತು ಇಂಟರ್ವ್ಯೂ ಮುಗೀತು ನಂದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಯಾಕೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಆ್ಯಂಡ್ ಅ ನ್ಯೂ ಕಾನ್ಸೆಪ್ಟ್. ದ ಹೋಲ್ ಪ್ರೋಗ್ರಾಮ್, ಇವಾಗ ಪಾಡ್ಕಾಸ್ಟ್ ನೋಡ್ತಿರ್ತೀರ, ಇಂಟರ್ವ್ಯೂಸ್ ನೋಡ್ತಿರ್ತೀರ, ನಮಗೂ ಆ್ಯಂಕರ್ ಮಧ್ಯೆ ಏನೋ ಕಾನ್ವರ್ಸೇಷನ್, ಇಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲ, ಆ ಥರ ಏನೂ ಇಲ್ಲ. ಫಸ್ಟಿಂದ ಲಾಸ್ಟ್ ತನಕ ನಾನೇ ಮಾತಾಡಬೇಕು, ಇಲ್ಲಿ ಯಾರು ಬಂದಿರ್ತೀವಿ ಅವರೇ ಮಾತಾಡಬೇಕು. ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ಲ ಒಳ್ಳೆಯದಾಗಲಿ, ತುಂಬ ತುಂಬ ಜಾಸ್ತಿ ಸಕ್ಸಸ್ ಆಗಲಿ ಇದು.
ಹೀಗೆ ಮತ್ತೆ ನಿಮ್ಮದು ನೆಕ್ಸ್ಟ್ ಸೀಸನ್ ಇನ್ನು ಎಷ್ಟು ಸೀಸನ್ಸ್ ಮಾಡ್ತೀನಿ ಎಲ್ಲದಕ್ಕೂ ಬರ್ತೀನಿ ನಾನು. ನನ್ನ ಕಡೆಯಿಂದ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಮನದ ಕಡಲು ಬಗ್ಗೆ ಮಾತಾಡಬೇಕಂದ್ರೆ March 28 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಾನು ಹೇಳ್ದಂಗೆ ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್, ಅ ಫ್ರೆಶ್ ಕಾನ್ಸೆಪ್ಟ್. ಎಲ್ಲರೂ ಮಿಸ್ ಮಾಡ್ದಲೇ ನಮ್ಮ ಮೂವಿ ಬಂದು ನೋಡಿ. ನಮಗೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆ ಸಪೋರ್ಟ್ ಸಿಕ್ಕಾದ್ಮೇಲೆ ವಿ ಕ್ಯಾನ್ ಟೇಕ್ ಅ ನೆಕ್ಸ್ಟ್ ಸ್ಟೆಪ್. ಇಷ್ಟೊಂದೆಲ್ಲ ನಮಗೆ ಪ್ರೀತಿ ಸಿಕ್ಕಿದೆ, ನಾವು ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು, ಯಾವ ಥರ ಹೇಗೆ ನಮ್ಮಲ್ಲೂ ನಾವೊಂದು ಚೇಂಜಸ್ ಮಾಡ್ಕೋತೀವಿ. ಸೊ ಇದಕ್ಕೆಲ್ಲದಕ್ಕೂ ನಮಗೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. Viz.comನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಅವ್ರಿಗೂ ತುಂಬಾ ಇಂಪಾರ್ಟೆಂಟ್ ಟು ಗ್ರೋ. ಥ್ಯಾಂಕ್ ಯು.